ಓಂ ಗುರುಭ್ಯೋ ನಮಃ. ಓಂ ಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. 2026ನೇ ವರ್ಷದ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. 2026ನೇ ವರ್ಷದ ವೃಶ್ಚಿಕ ರಾಶಿಗೆ ಈ ವರ್ಷ ಹೇಗಿರುತ್ತದೆ ಎಂದು, ಕಳೆದ ವರ್ಷದ ಸವಾಲುಗಳು ಈ ವರ್ಷ ಕಡಿಮೆ ಆಗುತ್ತದ, ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಶನಿಯು ನಿಮ್ಮ ರಾಶಿಯಿಂದ 5ನೇ ಮನೆಗೆ ಸಂಚಾರ ಮಾಡುತ್ತಿದ್ದಾನೆ. ಇದು ಮಕ್ಕಳು ಮತ್ತು ಬುದ್ಧಿವಂತಿಕರ ಮೇಲೆ ಪ್ರಭಾವ ಬೀರುತ್ತದೆ. ಇನ್ನು ಗುರು ಜೂನ್ 8ನೇ ಮನೆಯ ತನಕ ಇರುತ್ತಾನೆ. ಇದರಿಂದ ಏನೇ ಅಡೆತಡೆಗಳು ಬಂದರೂ ಕೂಡ ಜೂನ್ ನಂತರ ಗುರು ಭಾಗ್ಯ ಸ್ಥಾನದಲ್ಲಿ ಪ್ರವೇಶ ಮಾಡುತ್ತಾನೆ. ಇದು ನಿಮ್ಮ ಪಾಲಿಗೆ ಅದೃಷ್ಟ ಬಾಗಿಲು ತೆರೆದಂತೆ. ಇನ್ನು ರಾಹು 4ನೇ ಮನೆಯಲ್ಲಿ, ಕೇತು 10ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. 10ನೇ ಮನೆಯಲ್ಲಿ ಇರುವಂತಹ ಕೇತು ಕೆಲಸ ಸ್ಥಳದಲ್ಲಿ ಗೊಂದಲವಿರುತ್ತದೆ. ಆದರೆ ಜೂನ್ ನಂತರ ಗುರುಬಲ ಇರೋದ್ರಿಂದ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗುವಂತ ಸಾಧ್ಯತೆ 90% ಅಷ್ಟು ಇರುತ್ತದೆ. ಇನ್ನು ಸ್ವಂತ ಉದ್ಯೋಗ ಮಾಡೋರಿಗೆ ವರ್ಷದ 2ನೇ ಭಾಗದಲ್ಲಿ ಅದ್ಭುತ ಲಾಭದಾಯಕವಾಗಿರುತ್ತದೆ. ಜೂನ್ ನಂತರ ಭಾಗ್ಯ ಸ್ಥಾನದಲ್ಲಿ ಗುರುವು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಗಣನೀಯವಾಗಿ ಸುಧಾರಿಸುತ್ತಾನೆ. ಹಳೆಯ ಸಾಲಗಳು ತೀರಿಸುತ್ತದೆ. ಅನಿರೀಕ್ಷಿತ ಮೂಲದಿಂದ ಹಣ ಬರುತ್ತದೆ. ಸೈಟ್ ಆಗ್ಲಿ, ಮನೆ ತಗೊಳ್ಳುವಂತ ಸಾಧ್ಯತೆ ಇದೆ. ಆದರೆ 4ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನೀವು ಏನಾದರೂ ಪ್ರಾಪರ್ಟಿ ಪೇಪರ್ಸ್ ಗಳನ್ನ ಸರಿಯಾಗಿ ಚೆಕ್ ಮಾಡಿ ತಗೊಳ್ಳಿ. ಇನ್ನು ಮನೆಯಲ್ಲಿ ನೆಮ್ಮದಿ ಇರುತ್ತದೆ. ಇನ್ನು ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಗಮನವಿರಲಿ. ಜೂನ್ ನಂತರ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತದೆ. ಇನ್ನು ಪ್ರೇಮಿಗಳಿಗೆ ಜೂನ್ ನಂತರ ಸಮಯದಲ್ಲಿ ತುಂಬಾ ಚೆನ್ನಾಗಿರುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ, ಮನಸ್ಸಿಗೆ ಒಪ್ಪುವ ಸಂಗಾತಿ ಸಿಗುತ್ತಾರೆ. ಇನ್ನು ಆರೋಗ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆವಿಲ್ಲದಿದ್ದರೂ ಶನಿ 5ನೇ ಮನೆಯಲ್ಲಿ ಇರೋದ್ರಿಂದ ಹೊಟ್ಟೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರುತ್ತದೆ. ಮಾನಸಿಕವಾಗಿ ಆತಂಕಗಳಿರುತ್ತದೆ. ದೇವತಾ ಪ್ರಾರ್ಥನೆಯಿಂದ ಇದೆಲ್ಲ ದೂರ ಆಗುತ್ತದೆ. ಅದೃಷ್ಟ ಸಂಖ್ಯೆ ಬಂದು 1, 3, 9. ಅದೃಷ್ಟ ಬಣ್ಣ ಬಂದು ಕೆಂಪು, ಹಳದಿ. ಜೂನ್ ವರೆಗೆ ನಿಮ್ಮ ಗುರುಬಲಕ್ಕಾಗಿ ದಕ್ಷಿಣ ಮೂರ್ತಿ ಶ್ಲೋಕ ಪಠನೆ ಮಾಡಿ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗಳ ದರ್ಶನ ಮಾಡಿ. ಇದಾಗಿತ್ತು ವೃಶ್ಚಿಕ ರಾಶಿಯವರ 2026ರ ಯುಗಾದಿ ವರ್ಷದ ಭವಿಷ್ಯ ಫಲ. ನಿಮ್ಮದು ವೃಶ್ಚಿಕ ರಾಶಿ ಆಗಿದ್ದರೆ ಓಂ ಸುಬ್ರಹ್ಮಣ್ಯ ಸ್ವಾಮಿ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ನೇರವಾಗಿ ಕಚೇರಿಗೆ ಒಂದು ಭೇಟಿ ಕೊಡಿ. ಇಲ್ಲ ಅಂದರೆ ಡಿಸ್ಪ್ಲೇ ಕಾಣಿಸ್ತಕ್ಕಂಥ ನಂಬರ್ಗೆ ಈ ಕೂಡಲೇ ನಂಬರ್ಗೆ ಫೋನ್ ಮಾಡಿ. ಧನ್ಯವಾದಗಳು.